ಇಲ್ಲಿ ಟಾಸ್ ಗೆಲ್ಲೋರು ಬಾಸ್ ಆಗ್ತಾರೆ. RCBಗೆ ಅಷ್ಟೇ ಈಸಿ ಅಂತೂ ಇಲ್ವೇ ಇಲ್ಲ. ಅಹಮದಾಬಾದ್ ನ ನರೇಂದ್ರ ಮೋದಿ ಸ್ಟೇಡಿಯಂ ನಲ್ಲಿ ಒನ್ ಆಫ್ ದ ಟಫೆಸ್ಟ್ ಬ್ಯಾಟಲ್ ಅಂತೂ ಕ್ರಿಕೆಟ್ ಪ್ಲೇಯರ್ ಗೆ ಕಾದಿದೆ. ಒಂದು ಕಡೆ RCBಯ ಸ್ಟ್ರಾಂಗ್ ಬ್ಯಾಟಿಂಗ್ ಲೈನ್ ಅಪ್, ಮತ್ತೊಂದು ಕಡೆ ಇಡೀ IPL ನಲ್ಲಿ ಸ್ಟ್ರಾಂಗ್ ಬೌಲಿಂಗ್ ಅಟ್ಯಾಕ್ ಇರೋ ಗುಜರಾತ್ ಟೈಟನ್ಸ್. ರಿಪೋರ್ಟ್ಸ್ ಪ್ರಕಾರ RCBಗೆ 52% ಗೆಲ್ಲೋ ಅವಕಾಶ ಇದೆ. ಕ್ವಾಲಿಫೈಯರ್ 1 ನಲ್ಲಿ GT ವಿರುದ್ಧ ಭಾರಿ ಅಂತರದಿಂದ ಗೆದ್ದಿರೋದು, ಜೊತೆಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮತ್ತೆ ಕಪ್ತಾನ್ ಸಾಬ್ ರಜತ್ ಪಾಟಿದಾರ್ ಇದೇ GT ಮೇಲೆ ಸ್ಫೋಟಕ ಬ್ಯಾಟಿಂಗ್ ಮಾಡಿರೋದು ಪ್ಲಸ್ ಪಾಯಿಂಟ್ ಆಗಿದೆ. ಇನ್ನು ಗುಜರಾತ್ ಟೈಟನ್ಸ್ ಗೂ ಕೂಡ 48% ಗೆಲ್ಲೋ ಚಾನ್ಸಸ್ ಇದೆ. ಅಹಮದಾಬಾದ್ GTಗೆ ಹೋಮ್ ಗ್ರೌಂಡ್ ಆಗಿರೋ ಕಾರಣ ಗ್ರೌಂಡ್ ನ ಇಂಚಿಂಚು ಮಾಹಿತಿ ಗೊತ್ತಿರೋದು GTಗೆ ದೊಡ್ಡ ಅಡ್ವಾಂಟೇಜ್. ಮತ್ತೆ ರಬಾಡಾ, ರಶೀದ್ ಖಾನ್ ರಂತಹ ಬೌಲಿಂಗ್ ಅಟ್ಯಾಕ್ ಇರೋದು. ಇಲ್ಲಿನ ಪಿಚ್ ಹಿಸ್ಟರಿ ಪ್ರಕಾರ ಯಾರು ಟಾಸ್ ಗೆಲ್ತಾರೆ ಅವರಿಗೆ 70% ವಿನ್ನಿಂಗ್ ಚಾನ್ಸಸ್ ಇದೆ. ಈ ಫೀಲ್ಡ್ ನಲ್ಲಿ ಟಾಸ್ ಗೆದ್ದ ತಂಡ ಮೊದಲು ಬೌಲಿಂಗ್ ಆಯ್ಕೆ ಮಾಡುತ್ತೆ. ಯಾಕಂತಂದ್ರೆ ಸಂಜೆ ಆಗ್ತಿದ್ದಂತೆ ಇಬ್ಬನಿ ಡ್ಯೂ ಬರೋದ್ರಿಂದ ಎರಡನೇ ಇನ್ನಿಂಗ್ಸ್ ನಲ್ಲಿ ಬ್ಯಾಟಿಂಗ್ ಮಾಡೋದು ತುಂಬಾನೇ ಸುಲಭ ಅಂತ. ಹಾಗಾದ್ರೆ ನಿಮ್ಮ ಪ್ರಕಾರ ಗೆಲ್ಲೋದು RCBನ GTನ?